ಏಕತಾ ನಡಿಗೆ ಇರುತ್ತೆ. ಅಲ್ಲಿಯ ನಮ್ಮ ಮೈ ಭಾರತ ಟೀಮು ಮತ್ತು ಅಲ್ಲಿಯ ಸ್ಥಳೀಯ ಎಲ್ಲ ಸಂಘ ಸಂಸ್ಥೆಗಳು, ವಿಶೇಷವಾಗಿ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತದ ಸಹಕಾರದೊಂದಿಗೆ ನಾವು ಈ ಏಕತಾ ನಡಿಗೆಯನ್ನ ಹೊನ್ನಾವರದಲ್ಲಿ 5ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ನಾವು ಜೋಡಿಸ್ಕೊಂಡಿದೆ. ಎಲ್ಲಾ ಕಡೆಯಿಂದ, ಘಟ್ಟದ ಕೆಳಗಿಂದ ಎಲ್ಲ ಕಡೆಯಿಂದ ಬರಬೇಕು ಅಂತ ನಿರೀಕ್ಷೆ ಮಾಡಿದ್ದೇವೆ. ಆದರೆ ನಮ್ಮ ಬಹಳ ಮುಖ್ಯವಾದ ಗಮನ ಹೊನ್ನಾವರದ ವಿದ್ಯಾರ್ಥಿಗಳು, ಯುವಕರು, ಇವ್ರ ಮೇಲಿದೆ. ಯಾಕಂದ್ರೆ ಯುವಕರೇ ದೊಡ್ಡ ಸಂಖ್ಯೆಯಲ್ಲಿ ಸೇರಬೇಕು ಅನ್ನೋದು ನಮ್ಮ ಅಪೇಕ್ಷೆ ಇದೆ. ಅದೇ ಈ 6ನೇ ತಾರೀಕಿಗೆ ಹೊನ್ನಾವರದ 5ನೇ ತಾರೀಕು ಹೊನ್ನಾವರ ಕಾರ್ಯಕ್ರಮ ಮುಗಿಸಿ 6ನೇ ತಾರೀಕು ಹಳಿಯಾಳದಲ್ಲಿ ನಮ್ಮ ಕಾರ್ಯಕ್ರಮ ಇದೆ. 2 ಕಡೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೆ. ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರ ಕೇಳಿದೆ. ನಮ್ಮ ಶಾಸಕರುಗಳು ಸಹ ಎಲ್ಲ ಕಡೆಯಲ್ಲಿ ಇರಬೇಕು ಅಂತ ನಾವು ವಿನಂತಿ ಮಾಡಿಕೊಂಡಿದ್ದೇನೆ. ನಾವು ನಮ್ಮ ಇಲಾಖೆ ವತಿಯಿಂದ ಮಾಡಿದ್ದಾರೆ ಮತ್ತು ನಾನು ಮಾಡ್ಕೊಳ್ತಿದ್ದೇನೆ. ಈಗಾಗಲೇ ಕುಮಟಾದಲ್ಲಿ ಶುದ್ಧ ದಿನಕರ್ ಶೆಟ್ಟಿ ಅವರು ನಾಳೆ ಒಂದು ಸಭೆ ಕರೆದು ಬೇಕಾದಂತ ಸಿದ್ಧತೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಶುದ್ಧ ದೇಶಪಾಂಡೆ ಅವರು ಈಗಾಗಲೇ ಹಳಿಯಾಳದಲ್ಲಿ ಯಾವ ರೀತಿಯ ಯೋಜನೆ ಮಾಡಬೇಕು ಅನ್ನೋದಕ್ಕೆ ಅವರು ತಮ್ಮ ಸಲಹೆ ಸೂಚನೆ ಮಾರ್ಗದರ್ಶನವನ್ನ ನಮ್ಮ ಇಲಾಖೆಯವರಿಗೆ ನೀಡಿದ್ದಾರೆ. ಎಲ್ಲರ ಸಹಕಾರದಿಂದ ಹಾಲಿ ಮಾಜಿ ಶಾಸಕರು, ಮಾಜಿ ಯಾವ ಸಂಘ ಸಂಸ್ಥೆ ಪದಾಧಿಕಾರಿಗಳು ಯಾರ್ಯಾರಿದ್ದಾರೋ ಎಲ್ಲರೂ ಜೊತೆ ಸೇರಿ ಇದೊಂದು ಉತ್ಸಾಹದ ಏಕತಾ ನಡಿಗೆ ಮಾಡೋದಕ್ಕೆ, ಒಂದು ಪ್ರೇರಣೆಯ ಉತ್ಸಾಹ, ಒಂದು ಏಕತಾ ನಡಿಗೆ ಮಾಡೋದಕ್ಕೆ ಬೇಕಾದಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. 10 ಗಂಟೆಯಿಂದ ಇದು ಪ್ರಾರಂಭ ಆಗುತ್ತೆ. 10 ಗಂಟೆಗೆ ನಾವು ಪ್ರಾರಂಭ ಮಾಡಿ ಅದು ರೂಟ್ ಗೀಟ್ ಎಲ್ಲ ಕೊಟ್ಟಿದ್ದೀವಿ ನಾವು. ಅಂದ್ರೆ ಅದೆಲ್ಲ ಲೋಕಲ್ ನಲ್ಲಿ ನಿಮಗೆ ಅಂದ್ರೆ ಮೊದಲನೇದು ಹೊನ್ನಾವರ ಪೊಲೀಸ್ ಗ್ರೌಂಡ್ ಇಂದ ಸರಸ್ವತಿ ಸರ್ಕಲ್, ಅರ್ಬನ್ ಬ್ಯಾಂಕು, ಶನಿ ದೇವಸ್ಥಾನ, ಬಸ್ ಸ್ಟ್ಯಾಂಡು, ದುರ್ಗಾ ಕೇರಿ ಮತ್ತು ಮಾಸ್ತಿಕಟ್ಟ ಇಲ್ಲಿ ಮೆರವಣಿಗೆಗಳು ಅವತ್ತು ನಮ್ಮ ಪಾದಯಾತ್ರೆ ಅಲ್ಲಿ ನಡೆಯೋದಿದೆ. ಅದರಂತೆ ಶಿವಾಜಿ ಗ್ರೌಂಡ್ ನಲ್ಲಿ ಹಳಿಯಾಳದಲ್ಲಿ ಸೇರಿ ಬಸವೇಶ್ವರ ಸರ್ಕಲ್, ಬಸ್ ಸ್ಟ್ಯಾಂಡು, ಕಿಲ್ಲಾ, ಅರ್ಬನ್ ಬ್ಯಾಂಕು, ಮಾರ್ಕೆಟ್ ಮತ್ತು ಶಿವಾಜಿ ಸರ್ಕಲ್, ಹೀಗೆ ನಮ್ಮ ಏಕತಾ ನಡಿಗೆ ಇಲ್ಲೆಲ್ಲ ಸಂಚರಿಸೋದಿದೆ. ನಾವು ಇದೆರಡೂ ಕಡೆಯಲ್ಲಿಯೂ ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತಿದೆ. ಇದೇ ಸಂದರ್ಭದಲ್ಲಿ ತುಂಗಭದ್ರಾ ವಿಷಘೋಷಿಸಿರುವ ಕಾರ್ಖಾನೆಗಳನ್ನು ಮುಚ್ಚಬೇಕು. ತುಂಗಭದ್ರಾ ವಿಷಘೋಷಿಸಿರುವ ಕಾರ್ಖಾನೆಗಳನ್ನು ಮುಚ್ಚಬೇಕು. 1.5 ಲಕ್ಷ ಜನರ ಆರೋಗ್ಯಕ್ಕೆ ಸಲ ಬರ್ತಿರುವ ಬಳ್ಳಾರಿ ಕಂಪನಿ ಬೇಡವೇ ಬೇಡ. ಎಲ್ಲರೂ ಸೇರ್ಕೊಂಡು ಇದು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಕೊಪ್ಪಳ ಉಳಿಬೇಕು, ಈ ಕೊಪ್ಪಳ ಪರಿಸರ ಉಳಿಬೇಕನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ನಾವು ಕೂಡ ಇವತ್ತು ಎಲ್ಲ ಮುಖಂಡರು ಬಂದಿದ್ದೇವೆ. ಕಳೆದ ಜಯಶ್ರೀ ಮಹಾಸ್ವಾಮಿಗಳ ನೇತೃತ್ವ ನೀಡಿದಂತ ಹೋರಾಟಕ್ಕೂ ನಾನು ಕೂಡ ಪಾಲ್ಗೊಂಡಿದ್ದೆ. ಅವತ್ತು ಕೂಡ ಸಂಪೂರ್ಣವಾದ ಬೆಂಬಲ ಕೊಡ್ತಿದ್ದೇವೆ, ಇವತ್ತು ಕೂಡ ಕೊಡ್ತೇವೆ, ಮುಂದೆ ಕೂಡ ನಾವು ನಿಮ್ಮ ಜೊತೆಗಿರ್ತೇವೆ. ಹೋರಾಟಕ್ಕೆ ಸದಾ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಈ ಸಭೆ ಮೂಲಕ ಹೇಳ್ತೇನೆ. ಇದು ಕೊಪ್ಪಳದ ದುರ್ದೈವನೋ ಅಥವಾ ನಿಮ್ಮೆಲ್ಲರ ಏನೋ ಒಂದು ಯಾವುದೋ ಶಾಪನ ಗೊತ್ತಿಲ್ಲ ನನಗೆ. ಕಳೆದ 30 ವರ್ಷಗಳಿಂದ ಅದು ಯಾವುದೇ ಒಬ್ಬ ಪಕ್ಷ ಇರಲಿ, ಈ ಕೊಪ್ಪಳವನ್ನ ಆಳಿದಂತ ಜನಪ್ರತಿನಿಧಿಗಳು ದೂರದೃಷ್ಟಿ ಕೊರತೆ, ಇಚ್ಛಾಶಕ್ತಿಯ ಕೊರತೆ ಮತ್ತು ಜನರ ಬಗ್ಗೆ ಯಾವುದೇ ಒಂದು ಕಾಳಜಿಯುವಂತ ಕೊರತೆಯಿಂದ ಮತ್ತು ಇಲ್ಲಿ ಬಂದಂತ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಯಾರೇ ಇರಲಿ, ಅವ್ರು ಎಸಿನೇ ಇರಲಿ, ಅವ್ರು ಡಿಸಿನೇ ಇರಲಿ, ಯಾರೇ ಇರಲಿ, ಅಂತಹ ಒಬ್ಬ ಭ್ರಷ್ಟ ಅಧಿಕಾರಿಗಳಿಂದ ಇವತ್ತು ಈ ಪರಿಸ್ಥಿತಿ ಬಂದಿದೆ. ನಿಮ್ಮಲ್ಲಿ ಹೋರಾಡ್ತಕ್ಕಂಥ ಕೆಲಸ ಕೊಟ್ಟಂತವರು ಇವತ್ತು